ಆದಮೇಲೆ ರಕ್ತಹೀನತೆ ಇವತ್ತು ತುಂಬ ಜನರಲ್ಲಿ ಕಂಡುಬರ್ತಾ ಇದೆ. ಈ ಒಂದು ರಕ್ತಹೀನತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಮೊದಲನೇದಾಗಿ ಪದೇ ಪದೇ ರಕ್ತಹೀನತೆ ಕಂಡುಬಂದರೆ ನಾವು ಈ ಕಣ್ಣನ್ನು ಹಿಂಗೆ ಮಾಡಿ ನೋಡಿದ್ರೆ ಕೆಂಪಿದ್ರೆ ಓಕೆ, ವೈಟ್ ಕಂಡ್ರೆ ಅದು ರಕ್ತಹೀನತೆಯ ಸಂಕೇತ. ರಕ್ತಹೀನತೆಯಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ ಪ್ರೆಗ್ನೆನ್ಸಿ ಸಮಯದಲ್ಲಿ ಅಂದರೆ ಗರ್ಭದ ಧರಿಸಿದಂಥ ಸಂದರ್ಭದಲ್ಲಿ ಜೊತೆಗೆ ಡೆಲಿವರಿ ಆಗಿ ನಂತರ ಹಾಲು ಕೊಡುವಂಥ ಒಂದು 6 ತಿಂಗಳ 1 ವರ್ಷದ ಸಂದರ್ಭದಲ್ಲೂ ಕೂಡ ಈಗ ರಕ್ತಹೀನತೆ ಕಾಡ್ತಾ ಇರುತ್ತೆ, ಮಹಿಳೆಯರಲ್ಲಿ ಜಾಸ್ತಿ ಕಂಡುಬರುತ್ತೆ. ಅದರ ಜೊತೆಯಲ್ಲಿ ಜಾಸ್ತಿ ಒಂದು ಈ ಸಮಸ್ಯೆ ರಕ್ತಸ್ರಾವ ಆಗ್ತಾಯಿದ್ರೆ ಅಂದರೆ ಪೀರಿಯಡ್ಸಲ್ಲಿ ಜಾಸ್ತಿ ರಕ್ತಸ್ರಾವ, ದಿನಕ್ಕೆ 8-10 ಪ್ಯಾಡ್ ಚೇಂಜ್ ಮಾಡಬೇಕು, 5-6 ಪ್ಯಾಡ್ ಚೇಂಜ್ ಮಾಡಬೇಕು, ಅಷ್ಟು ನನಗೆ ಬ್ಲೀಡಿಂಗ್ ಆಗುತ್ತೆ ಅನ್ನುವಂಥರಲ್ಲಿ ಕೂಡ ಮಹಿಳೆಯರಲ್ಲಿ ನಾವು ರಕ್ತಹೀನತೆ ಜಾಸ್ತಿ ಕಾಣ್ತೇವೆ. ಹಾಗಾಗಿ ಮೊದಲನೇದಾಗಿ ರಕ್ತಹೀನತೆಗೆ ಇನ್ನೊಂದು ಮುಖ್ಯವಾದ ಕಾರಣ ಅಂದರೆ ಹೊಟ್ಟೆಯಲ್ಲಿರುವಂಥ ಹುಳಗಳು. ಹೊಟ್ಟೆ ಹುಳಗಳು ಎಲ್ಲ ರಕ್ತವನ್ನು ಅದೇ ಹೀರ್ಕೊಂಡು ಬಿಡುತ್ತೆ. HB% ಕಡಿಮೆ ಆಗಲಿಕ್ಕೆ ಅದೇ ಒಂದು ಮುಖ್ಯ ಕಾರಣ ಆಗಿರುತ್ತೆ. ಹಾಗಾಗಿ 6 ತಿಂಗಳಿಗೆ ಒಂದು ಸಲ ಹೊಟ್ಟೆ ಹುಳದ ಮಾತ್ರೆಯನ್ನು ತೆಗೆದುಕೊಳ್ಳುವಂಥ ಒಂದು ಆಧುನಿಕ ವೈದ್ಯ ವಿಜ್ಞಾನದ ಉಪಾಯವನ್ನು ನಾವು ಇಲ್ಲಿ ಉಪಯೋಗಿಸಬೇಕಾಗತ್ತೆ. ನಿಮಗೆ 6 ತಿಂಗಳಿಗೆ ಒಂದು ಸಲ ಹೊಟ್ಟೆ ಹುಳದ ಮಾತ್ರೆಯನ್ನು ತೆಗೆದುಕೊಳ್ಳುವಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ರಕ್ತಹೀನತೆ ಇದ್ದಂಥವರು ಅವರಿಗೆ ತುಂಬ ಸಹಾಯ ಆಗುತ್ತೆ. ಸೊ ಅದೊಂದು ಮಾಡೋದು. ಜೊತೆಯಲ್ಲಿ ABC ಜ್ಯೂಸ್ ತುಂಬ ಸಹಾಯ ಮಾಡುತ್ತೆ. ಒಂದು ಆ್ಯಪಲ್ ಸಿಪ್ಪೆ ತೆಗೆದಿರುವಂಥದ್ದು, ಅರ್ಧ ಬೀಟ್ರೂಟ್, 1 ಕ್ಯಾರೆಟ್ ಎಲ್ಲವನ್ನು ಸಿಪ್ಪೆ ತೆಗೆದು ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಬೆಳಗ್ಗೆ 1 ಗ್ಲಾಸು ಸಂಜೆ 1 ಗ್ಲಾಸು ಕುಡಿಯೋದ್ರಿಂದಾಗಿ 3 ತಿಂಗಳಲ್ಲಿ ನಿಮಗಿರುವಂಥ 9 ಇದ್ದರೆ HB% 12 ಆಗುತ್ತೆ, 11 ಇದ್ದರೆ 13 ಆಗುತ್ತೆ, ಖಂಡಿತವಾಗಿ ಜಾಸ್ತಿ ಆಗ್ತಾ ಬರುತ್ತೆ. ಸೊ ABC ಜ್ಯೂಸ್ ತುಂಬ ಸಹಾಯ ಮಾಡುತ್ತೆ. ಇನ್ನು ರಕ್ತಹೀನತೆಯನ್ನು ಹೆಚ್ಚು ಮಾಡುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥದ್ದು ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪಿನ ಒಂದು ರಸವನ್ನು ಕುಡಿಯುವಂಥದ್ದು, ಒಂದು ಅರ್ಧ ಗ್ಲಾಸ್ ರಸವನ್ನು ಕುಡಿಯುವಂಥದ್ದು, ನುಗ್ಗೆ ಸೊಪ್ಪಿನ ಪಲ್ಯವನ್ನು ಮಾಡಿ ತಿನ್ನುವಂಥದ್ದು, ಸಲಾಡನ್ನು ನುಗ್ಗೆ ಸೊಪ್ಪಲ್ಲಿ ಹಾಕುವಂಥದ್ದು, ಹೀಗೆ ಮಾಡೋದ್ರಿಂದ ಕೂಡ ರಕ್ತಹೀನತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಯಲ್ಲಿ ನೀವೊಂದು ಪೇಯವನ್ನು, ರುಚಿಕರವಾದಂಥ ಪೇಯ, ಒಂದು 10 ಒಣ ದ್ರಾಕ್ಷಿ, ಒಂದು 2 ಅಂಜೂರ, ಒಂದು 5 ಬಾದಾಮಿ, ಇದಿಷ್ಟನ್ನು ತೆಗೆದುಕೊಳ್ಳಿ. ಇದನ್ನು ಚೆನ್ನಾಗಿ ತೊಳೆದು 1 ಗ್ಲಾಸ್ ಹಾಲು, ಅದನ್ನು ತೊಳೆದು ಜಜ್ಜಿಕೊಳ್ಳಿ. 3 ಈ ಒಂದು ಆಹಾರ ಔಷಧಿಗಳನ್ನು ಜಜ್ಜಿಕೊಂಡು 1 ಗ್ಲಾಸ್ ಹಾಲಿನಲ್ಲಿ ಹಾಕಿ ಒಂದು 5ರಿಂದ 8 ನಿಮಿಷ ಕುದಿಸಿ ಹಾಲಲ್ಲಿ. ಆಮೇಲೆ ಆ ಒಂದು ಪೇಯ ಟೇಸ್ಟಿ ಆಗುತ್ತೆ. ಆ ಹಾಲನ್ನು ಸೋಸದೆ ಹಾಗೇ ಕುಡೀರಿ. ಆ ಒಣ ದ್ರಾಕ್ಷಿ, ಬಾದಾಮಿ, ಅಂಜೂರ ಎಲ್ಲವೂ ಕೂಡ ನಿಮ್ಮ ದೇಹಕ್ಕೆ ಹೋಗಬೇಕು. ಸೊ ಹೀಗೆ ಮಾಡೋದ್ರಿಂದ ಕೂಡ ತುಂಬ ಚೆನ್ನಾಗಿ ಒಂದು ರಕ್ತಹೀನತೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ರಾತ್ರಿ ನೀವು ಮಲಗುವಾಗ 20ರಿಂದ 30 ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಅದನ್ನು ನೆನೆಸಿಡಬೇಕು. ಬೆಳಗ್ಗೆ ಪುನಃ ಇನ್ನೊಂದು ಸಲ ತೊಳೆದು ಆ ಒಣ ದ್ರಾಕ್ಷಿಯನ್ನು ತಿನ್ನಬೇಕು. ಯಾಕೆಂದರೆ ಅದರಲ್ಲಿ ಅಷ್ಟು ಧೂಳು, ಕೆಮಿಕಲ್ಸ್ ಎಲ್ಲ ಇರುತ್ತೆ ಒಣ ದ್ರಾಕ್ಷಿಯಲ್ಲಿ, ಅದೆಲ್ಲ ಹೋದಾಗುತ್ತೆ. ಸೊ ಹೀಗೆ ಮಾಡೋದ್ರಿಂದಾಗಿ ಖಂಡಿತವಾಗಿ ನಿಮಗೆ ರಕ್ತಹೀನತೆ ಕಡಿಮೆ ಆಗ್ತಾ ಬರುತ್ತೆ. ಈ ಉಪಾಯಗಳನ್ನು ಪಾಲಿಸಿ 3 ತಿಂಗಳಲ್ಲಿ ನಿಮ್ಮ ರಕ್ತಹೀನತೆಯನ್ನು ಸರಿಪಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ಒರೆಸ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಧನ್ಯವಾದ.